ವಿಶಾಲ ಬೆಂಗಳೂರು ನಗರದಲ್ಲಿನ ಪ್ರಸಿದ್ಧ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದುತ್ತಿದ್ದನು. ಅವನು ಚುರುಕು, ಸ್ನೇಹಪರ ಹಾಗೂ ಹಾಸ್ಯಪ್ರಿಯ ವ್ಯಕ್ತಿ. ಹೃದಯದ ಆಳದಲ್ಲಿ ಕನಸು ಹೊತ್ತವನಾದರೂ ಪ್ರೀತಿಯ ಬಗ್ಗೆ ಗಂಭೀರವಾಗಿ ಚಿಂತಿಸಿರಲಿಲ್ಲ. ಇದರ ವಿರುದ್ಧವಾಗಿ ಆಕೆಯ ಹೆಸರು ಪ್ರೇರಣಾ. ಮುದ್ದಾದ ನಗು, ಗಂಭೀರ ಸ್ವಭಾವ ಮತ್ತು ಕಲಿಕೆಯಲ್ಲಿ ಚತುರತೆಯಿಂದ ತುಂಬಿದಳು. ಇವಳಿಗೆ ಜೀವನ ಸಿಂಪಲ್ ಆದರೆ ಗಂಭೀರ. ಪ್ರೀತಿಯ ವಿಚಾರಕ್ಕೆ ಬಂದಾಗ ಅದು ದೊಡ್ಡ ಜವಾಬ್ದಾರಿ ಎಂಬ ಭಾವನೆಯಿತ್ತು. ಮೊದಲ ವರ್ಷದ ಮೊದಲ ದಿನ ಕಾಲೇಜಿನ ಮುಖ್ಯ ಪ್ರಾಂಶುಪಾಲರ ಭಾಷಣದ ಬಳಿಕ ವಿದ್ಯಾರ್ಥಿಗಳು ತಮ್ಮ ತೇವ ತಲುಪಿದರು. ವಿಶಾಲ್ ಸ್ನೇಹಿತರೊಂದಿಗೆ ಹಾಸ್ಯ ಮಾಡುತ್ತಾ ಕುಳಿತಿದ್ದನು. ಆಗಲೇ ಪ್ರೇರಣಾ ತನ್ನ ಸ್ನೇಹಿತೆಯೊಂದಿಗೆ ಸಣ್ಣ ಗಂಭೀರ ಮುಖದೊಂದಿಗೆ ಕ್ಲಾಸ್ಗೆ ಪ್ರವೇಶಿಸಿದಳು. ಕಾಲೇಜು ದಿನಗಳು ಹಾಗೆಯೇ ಸಾಗುತ್ತಿದ್ದಂತೆ ವಿಭಿನ್ನ ಘಟನೆಗಳು ನಡೆಯತೊಡಗಿದವು. ಪ್ರೇರಣಾ ಮತ್ತು ವಿಶಾಲ್ ಒಂದೇ ಪ್ರಾಜೆಕ್ಟ್ನಲ್ಲಿ ಒಟ್ಟಿಗೆ ಕೆಲಸ ಮಾಡಬೇಕಾಯಿತು. ಪ್ರಾರಂಭದಲ್ಲಿ ಅವರಿಬ್ಬರ ನಡುವೆ ಅಂತರವಿತ್ತು. ಆದರೆ ದಿನಗಳಂತೆ ಒಂದರ ಬಳಿಕ ಒಂದಾಗಿ ಒಳ್ಳೆಯ ಸ್ನೇಹ ಹುಟ್ಟಿತು. ಕಾಲೇಜು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಪಾಲ್ಗೊಳ್ಳುವ ಮೂಲಕ ಅವರ ಸ್ನೇಹ ಆಳವಾಯಿತು. ಫ್ರೆಷರ್ಸ್ ಪಾರ್ಟಿಯಲ್ಲಿ ವಿಶಾಲ್ ಪ್ರೇರಣಾಳನ್ನು ಕುಣಿಯಲು ಕೇಳಿದಾಗ ಅವಳು ಮೊದಲು ನಿರಾಕರಿಸಿದ್ದರು, ಕೊನೆಗೆ ಒಪ್ಪಿಕೊಂಡಳು. ಹೀಗೆ ಅವರಿಬ್ಬರ ನಡುವೆ ಹೊಸ ಭಾವನೆಗಳು ಬೆಳೆಯತೊಡಗಿದವು. ಒಂದು ದಿನ ಮಳೆ ಬೀಳುತ್ತಿತ್ತು. ಎಲ್ಲರೂ ಓಡಾಡುತ್ತಿದ್ದರೆ ಪ್ರೇರಣಾ ಲೈಬ್ರರಿಯಲ್ಲಿಯೇ ಇದ್ದಳು. ವಿಶಾಲ್ ಬಂದಿದ್ದ. ಮಳೆ ನೋಡೋಕೆ ಇಷ್ಟವಿಲ್ಲವಾ ಎಂದು ಕೇಳಿದ. ನೋಡೋಕೆ ಇಷ್ಟ, ಆದರೆ ಒಬ್ಬಟನಾಗಿ ನೋಡೋದು ಬೇಸರ ಅಂದಳು. ನಾನು ಇದ್ದೇನೆ ಬಾ ಎಂದು ವಿಶಾಲ್ ಕೈ ಮುಂದಿಟ್ಟ. ಮೊದಲ ಬಾರಿಗೆ ಪ್ರೇರಣಾ ಸ್ವಲ್ಪ ಮುಜುಗರದಿಂದಲೇ ಕೈಕೊಟ್ಟಳು. ಅದೇ ಕ್ಷಣ ಅವರಿಬ್ಬರ ಹೃದಯ ಒಂದೇ ತರಹ ತಡಿತ ಹೊಡೆತ ಶುರು ಮಾಡಿತು. ಅವರ ಸ್ನೇಹ ಪ್ರೀತಿಯ ಹಂತ ತಲುಪುವಷ್ಟರಲ್ಲಿ ಕೆಲ ಅಡೆತಡೆಗಳು ಬಂದವು. ಪ್ರೇರಣಾಳ ಕುಟುಂಬ, ವಿಶೇಷವಾಗಿ ಅವಳ ತಂದೆ, ಪ್ರೀತಿಯಲ್ಲಿ ಕಾಲ ಹಾಕುವುದು ಬೇಡವೆಂದು ನಂಬುತ್ತಿದ್ದ. ಅವನು ಶಿಕ್ಷಣವೇ ಮೊದಲ ಆದ್ಯತೆ ಎಂದು ಒತ್ತಿ ಹೇಳಿದ. ಒಂದು ದಿನ ಅವರಿಬ್ಬರು ಕಾರ್ನಿವಲ್ನಲ್ಲಿ ಸಮಯ ಕಳೆಯುವಾಗ ಪ್ರೇರಣಾಳ ಅಣ್ಣ ಅವರಿಬ್ಬರನ್ನೂ ನೋಡಿ ಮನೆಗೆ ಹೇಳಿದ. ಮನೆಗೆ ಹಿಂದಿರುಗಿದಾಗ ಪ್ರೇರಣಾಳ ತಂದೆ ಕೋಪಗೊಂಡಿದ್ದರು. ನಾನು ಹೇಳಿದ್ದು ಏನು, ನೀನು ಮಾಡಿದ್ದು ಏನು ಎಂದು ಕೇಳಿದ. ಆಮೇಲೆ ಕೆಲ ದಿನಗಳವರೆಗೆ ಪ್ರೇರಣಾ ಮತ್ತು ವಿಶಾಲ್ ಮಾತನಾಡದೆ ದೂರ ಉಳಿದರು. ಆದರೆ ಒಬ್ಬರಿಗೊಬ್ಬರು ಬೇಕಾದವರಾಗಿದ್ದರು. ಒಂದು ದಿನ ವಿಶಾಲ್ ಅವಳ ಮನೆ ಮುಂದೆ ನಿಂತು, ನಾನು ನಿನ್ನನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಎಂದು ಮೊಳಗಿದ. ಪ್ರೇರಣಾಳ ಮನಸ್ಸು ಕಲುಕಿತು. ಕೆಲ ತಿಂಗಳುಗಳ ನಂತರ, ಕಾಲೇಜಿನ ಕೊನೆಯ ವರ್ಷ, ವಿಶಾಲ್ ತನ್ನ ಶಿಕ್ಷಣ ಮುಗಿಸಿ ಉದ್ಯೋಗ ಪಡೆಯಲು ಸಿದ್ಧವನು. ಪ್ರೇರಣಾಳ ಮನೆಯಲ್ಲಿ ಎಲ್ಲರೂ ಅವಳ ಭವಿಷ್ಯಕ್ಕೆ ಒಲವು ತೋರಲಾರಂಭಿಸಿದರು. ಕೊನೆಗೆ ತಂದೆ ಅವಳ ಆಸೆಯನ್ನು ಅರ್ಥಮಾಡಿಕೊಂಡರು. ಕಾಲೇಜಿನ ಕೊನೆಯ ದಿನ ಸಂಜೆ ಪ್ರೇರಣಾ ಮತ್ತು ವಿಶಾಲ್ ಕಾಲೇಜಿನ ಬೃಹತ್ ವೃಕ್ಷದ ಕೆಳಗೆ ಕುಳಿತಿದ್ದರು. ನಮ್ಮ ಪ್ರೇಮ ಸುಲಭವಾಗಿರಲಿಲ್ಲ, ಆದರೆ ನಿನ್ನೊಂದಿಗೆ ಸಾಗುವುದು ನನಗೆ ಹಿತ ಎಂದು ಪ್ರೇರಣಾ ಹೇಳಿದಳು. ನಾನು ಸದಾ ನಿನ್ನೊಂದಿಗೆ ಇರುವೆ ಎಂದು ವಿಶಾಲ್ ಉತ್ತರಿಸಿದ. ಆ ದಿನ ಇಬ್ಬರ ನಡುವೆ ಪ್ರೀತಿಯ ಪ್ರತಿಜ್ಞೆ ಬದಲಾಗಿತ್ತು. ಕಾಲೇಜು ಮುಗಿದ ನಂತರ ಪ್ರೇರಣಾ ತನ್ನ ಸ್ವಪ್ನವನ್ನು ನೆರವೇರಿಸಲು ಒಪ್ಪಂದ ಮಾಡಲು ನಿರ್ಧರಿಸಿದಳು. ಆದರೆ ವಿಶಾಲ್ ಖತ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ. ಈ ಅಂತರ ಅವರ ಪ್ರೀತಿಗೆ ಹೊಸ ಪರೀಕ್ಷೆಯಂತೆ ಕಾಣುತ್ತಿದ್ದರು. ಅವರ ನಡುವಿನ ನಂಬಿಕೆ ಮಿಶ್ರಿತ ಪ್ರೀತಿಯೂ ಕೂಡ ಗಟ್ಟಿಯಾಗುತ್ತಾ ಹೋಯಿತು. ನಿಮ್ಮ ಪ್ರೀತಿ ಅಂತರದಿಂದ ಪ್ರಭಾವಿತವಾಗಬಹುದೇ? ಇದು ಪ್ರಶ್ನೆಯಾದಾಗ ಅವರಿಬ್ಬರೂ ತಮ್ಮ ಪ್ರೀತಿಯ ಪರೀಕ್ಷೆಗೆ ಸಿದ್ಧರಿದ್ದರು. ಪ್ರೇರಣಾ ಬೆಂಗಳೂರಿಗೆರುವ ಕಲಿಯಲು ತೆರಳಿದಳು ಮತ್ತು ವಿಶಾಲ್ ಹೈದರಾಬಾದ್ನಲ್ಲಿ ತನ್ನ ಹೊಸ ಜೀವನ ಆರಂಭಿಸಿದ. ಈ ದೂರದ ಪ್ರೇಮ ಸಂಬಂಧದಲ್ಲಿ ಅವರ ಸಂಭಾಷಣೆಗಳು ದಿನನಿತ್ಯದ ವಿಚಾರಗಳಷ್ಟೇ ಅಲ್ಲ, ಭವಿಷ್ಯದ ಕನಸುಗಳ ಬಗ್ಗೆವೂ ಹರಿಯತೊಡಗಿದವು. ಆದರೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನಿಜವಾಗಿಯೂ ಸುಲಭವಲ್ಲ. ಕೆಲವೊಮ್ಮೆ ಕೆಲಸದ ಒತ್ತಡದಿಂದ ವಿಶಾಲ್ ಕಾಲ್ಗಳನ್ನು ಉತ್ತರಿಸದಿದ್ದರೆ ಪ್ರೇರಣಾ ತೀವ್ರ ನೋವನ್ನು ಅನುಭವಿಸುತ್ತಿದ್ದಳು, ಮತ್ತು ಕೆಲವೊಮ್ಮೆ ಆವರಿಯ ಒತ್ತಡದಿಂದ ಆಕೆ ವಿಶಾಲ್ಗೆ ಕಡಿಮೆ ಗಮನ ಕೊಡುತ್ತಿದ್ದಳು. ಒಮ್ಮೆ ವಿಶಾಲ್ ಕೆಲಸದ ಒತ್ತಡದಿಂದ ವಿಳಂಬವಾಗಿ ಪ್ರತಿಕ್ರಿಯಿಸಿದಾಗ ಪ್ರೇರಣಾ ಕೋಪದಿಂದ ಹೇಳಿದಳು, ನೀನು ನನ್ನ ಬಗ್ಗೆ ಪರವಾಗಿಲ್ಲ ಎಂದು ಭಾಸವಾಗುತ್ತಿದೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಆದರೆ ನನ್ನ ಜವಾಬ್ದಾರಿಗಳೂ ಇವೆ. ನಾವು ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳೋಣ. ಆ ಮಾತುಗಳ ನಂತರ ಅವರಿಬ್ಬರೂ ಮತ್ತಷ್ಟು ಪ್ರೀತಿಯಿಂದ ನಡೆದುಕೊಳ್ಳಲು ನಿರ್ಧರಿಸಿದರು. ಯೋಧ ಮುಗಿದ ನಂತರ ಪ್ರೇರಣಾ ತಂದೆ ಆಕೆಗೆ ಮದುವೆಯ ಬಗ್ಗೆ ಪ್ರಸ್ತಾಪಿಸಿದರು. ನೀನು ಈಗ ವ್ಯವಹಾರ ಪ್ರಪಂಚಕ್ಕೆ ಹೋಗ್ತಿದ್ದೀಯಾ, ಜೀವನದಲ್ಲಿ ಒಳ್ಳೆಯ ಸಂಗಾತಿ ಅಗತ್ಯ ಇದೆ ಎಂದು ಹೇಳಿದರು. ಆದರೆ ಪ್ರೇರಣಾ ತನ್ನ ಪ್ರೀತಿಯ ನಿರ್ಧಾರ ತೆಗೆದುಕೊಳ್ಳಲು ಇನ್ನೂ ಸಿದ್ಧಳಾಗಿರಲಿಲ್ಲ. ತಾಯಿ ತಿಳಿದುಕೊಂಡು ನಿನ್ನಿಗೆ ಯಾರಾದರೂ ಇರುತ್ತಾರಾ ಎಂದು ಕೇಳಿದರು. ಅವಳು ಮೌನವಾಗಿದ್ದಳು. ಆದರೆ ಮನಸ್ಸಿನೊಳಗೆ ವಿಶಾಲ್ ಎಂಬ ಹೆಸರು ಪ್ರತಿಧ್ವನಿಸುತ್ತಿತ್ತು. ತಂದೆ ಅವರಿಗಿಂತ ಹಿರಿಯ ಕುಟುಂಬದ ಸಂಬಂಧವನ್ನು ನೋಡಲು ಇಚ್ಛಿಸಿದರು. ಆದರೆ ಪ್ರೇರಣಾ ತನ್ನ ಪ್ರೀತಿಯನ್ನು ಅನುಮೋದನೆ ಪಡೆಯಲು ತೊಡಗಿದಳು. ಕಾಂಪಸ್ ಪ್ಲೇಸ್ಮೆಂಟ್ನಿಂದ ವಿಶಾಲ್ ಬೇರೆ ಊರಿನಲ್ಲಿ ಕೆಲಸಕ್ಕೆ ತೆರಳಬೇಕಾಯಿತು. ಆದರೆ ಪ್ರೇರಣಾಳ ಮನಸ್ಸಿನಲ್ಲಿ ಗೊಂದಲ ಇತ್ತು. ವಿಶಾಲ್ ತನ್ನ ಪ್ರೀತಿಗಾಗಿ ಹೋರಾಡುತ್ತಿದ್ದಾನಾ, ಅಥವಾ ಹೀಗೆ ಪ್ರೀತಿಯೇ ದೂರವಾಗುತ್ತಾ ಹೋಗುತ್ತಾ? ಒಂದು ದಿನ ರಾತ್ರಿ ಪ್ರೇರಣಾಳ ಮನೆಯ ಮುಂದೆ ವಿಶಾಲ್ ನಿಂತು ತಂದೆಗೆ ಕೇಳಿದ, ನಾನು ನಿಮ್ಮ ಮಗಳಿಗೆ ಜೀವನದ ಜೊತೆಗಾರನಾಗಲು ಸಿದ್ಧ.
ನಾನು ನನ್ನ ಪ್ರೀತಿಯನ್ನು ಪ್ರಾಮಾಣಿಕವಾಗಿ ನಡೆಸುತ್ತೇನೆ. ತಂದೆ ಚಿಂತನೆ ಮಾಡಿದರು. ಕೆಲವೇ ಕ್ಷಣಗಳ ಮೌನದ ಬಳಿಕ, ನಮ್ಮದು ಸಂಪ್ರದಾಯಬದ್ಧ ಕುಟುಂಬ. ನಿನ್ನ ಪ್ರೀತಿ ಸತ್ಯಸಂಧವಾದರೆ ನೀನು ನಮ್ಮ ಕುಟುಂಬದ ಒಡನಾಟವನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಎಂದರರು. ಕೆಲ ತಿಂಗಳ ನಂತರ ಎಲ್ಲವೂ ಸಮಾಧಾನಕರವಾಗಿತ್ತು. ಪ್ರೇರಣಾಳ ತಂದೆ ವಿಶಾಲ್ನ ಸಂಕಲ್ಪವನ್ನು, ಅವರ ಪ್ರೀತಿಯ ದೃಢತೆಯನ್ನು ಒಪ್ಪಿಕೊಂಡರು. ಮದುವೆಯ ದಿನ ಪ್ರೇರಣಾ ವಿಶಾಲ್ನ ಹತ್ತಿರ ನಿಂತು, ನಮ್ಮ ಪ್ರೀತಿ ಅದೆಷ್ಟು ಸವಾಲುಗಳನ್ನು ಎದುರಿಸಿತು, ಆದರೆ ನಾವು ಒಬ್ಬರನ್ನೊಬ್ಬರು ನಂಬಿಕೊಂಡೆವು ಎಂದಳು. ವಿಶಾಲ್ ನಗುತ್ತಾ, ನಿಜ, ಪ್ರೀತಿಗೆ ತಾಳ್ಮೆ, ವಿಶ್ವಾಸ ಮತ್ತು ಅರ್ಥಗರ್ಭಿತ ಸಂಬಂಧ ಬೇಕು. ಇಂದು ನಮ್ಮ ಕನಸು ನನಸಾಗಿದೆ ಎಂದನನು. ನಂತರ ಅವರಿಬ್ಬರೂ ಒಟ್ಟಾಗಿ ಹೊಸ ಜೀವನ ಆರಂಭಿಸಿದರು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.